ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 14 ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಈ ಚಾಪ್ಟರ್ ಮೇಲೆ ಒಂದು 25 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 10 ಅವರ್ ಕೊಟ್ಟಿದ್ದಾರೆ. 10 ಅವರ್ನ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಂತೆ. ಯಾವ ರೀತಿ ಮಾಡ್ತೀರಾ? 10 ಅವರ್ 10 ಗಂಟೆ ಅಂತ ಬರ್ಕೊಳ್ಳಿ, ಆಯಿತಾ? 10 1 ಅವರ್ ಅಂದರೆ ಎಷ್ಟು? 1 ಅವರ್ ಅಂದರೆ 60 ಮಿನಿಟ್ಸ್, 60 ನಿಮಿಷ, ಆಯಿತಾ? ನೆಕ್ಸ್ಟು 10 ಇಂಟು 60 ಇಂಟು ನೋಡಿ 1 ಮಿನಿಟ್ ಅಂದರೆ ಎಷ್ಟು? 1 ಮಿನಿಟ್ ಅಂದರೆ 60 ಸೆಕೆಂಡ್, ಆಯಿತಾ? ಕನ್ವರ್ಷನ್ ಆಯಿತು. ಮಲ್ಟಿಪ್ಲೈ ಮಾಡಿಬಿಟ್ಟು ಇದು ಮಾಡಿ ಎಷ್ಟಾಗುತ್ತೆ? 6 36 ಆಗುತ್ತೆ. 3 0 1 2 3 36,000 ಬಂತು. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ 5 ಮೀಟರ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾನೆ. ಅಂದರೆ 5 ಮೀಟರು ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಎ ಬಿ ಸಿ ಡಿ ಯಾವುದಕ್ಕೆ ಈಕ್ವಲ್ ಆಗುತ್ತೆ ನೋಡೋಣ ಬನ್ನಿ. 5 ಮೀಟ್ರ್ ಅಂದರೆ ಎಷ್ಟು? 1 ಮೀಟ್ರ್ ಅಂದರೆ 100 ಸೆಂಟಿಮೀಟರ್. ಇದೇನಾಗುತ್ತೆ? 500 ಸೆಂಟಿಮೀಟರ್ ಆಗುತ್ತೆ, ಆಯಿತಾ? ಪುನಃ ಬೇಕು ಅಂದರೆ ಕನ್ವರ್ಟ್ ಮಾಡಿ, ಬೇಡ ಅಂದರೆ ಬಿಡಿ. 1 ಸೆಂಟಿಮೀಟರ್ ಅಂದರೆ ಎಷ್ಟು? 500 ಇಂಟು 10 ಮಿಲಿಮೀಟರ್. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್, 5000 ಮಿಲಿಮೀಟರ್ ಆಗುತ್ತೆ, ಆಯಿತಾ? 5000 ಮಿಲಿಮೀಟರ್ ಆಗುತ್ತೆ ಅಥವಾ 500 ಸೆಂಟಿಮೀಟರ್ ಆಗುತ್ತೆ. ಇದೆಯಲ್ಲಿ ಅಲ್ಲಿ ಒಂದೇ ಒಂದು ಇರೋದು 500 ಸೆಂಟಿಮೀಟರ್ ಆಯಿತು, ಆಯಿತಾ? ಆನ್ಸರ್ ಬಿ ಬರುತ್ತೆ. 5000 ಮಿಲಿಮೀಟರ್ ಇಲ್ಲ, 5000 ಮಿಲಿಮೀಟರ್ ಇಲ್ಲ, 5000 ಸೆಂಟಿಮೀಟರ್ ಐತೆ, ಮಿಲಿಮೀಟರ್ ಇಲ್ಲ. ಅರ್ಥ ಆಯ್ತಾ? ಇಲ್ಲಿರೋದು ಮಿಲಿಮೀಟರು, ಇಲ್ಲಿರೋದು ಸೆಂಟಿಮೀಟರು, ಇದೆಲ್ಲ ಆನ್ಸರ್, ಆಯಿತಾ? 500 ಸೆಂಟಿಮೀಟರ್, ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ? 70 ಮಿಲಿ ಲೀಟರ್ ಕೊಟ್ಟಿದ್ದಾರೆ, ಆಯಿತಾ? 70 ಮಿಲಿ ಲೀಟರ್ನ ಲೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಯಾಕಂದರೆ ಆನ್ಸರ್ ಎಲ್ಲ ಲೀಟರಲ್ಲಿದೆ, ಆಯಿತಾ? ಇದನ್ನು ಲೀಟರ್ ಕನ್ವರ್ಟ್ ಮಾಡಿ. 70 ಮಿಲಿ ಲೀಟರ್ ಅಂದರೆ ಎಷ್ಟು? 1 ಮಿಲಿ ಲೀಟರ್ ಅಂದರೆ 1/1000 ಲೀಟರ್ ಆಗುತ್ತೆ. 1 ಮಿಲಿ ಲೀಟರ್ ಅಂದರೆ 1/1000 ಲೀಟರ್ ಆಗುತ್ತೆ. 1 0 1 0 ಡಮಾರ್ ಆಗುತ್ತೆ. 7/100 ಲೀಟರ್ ಆಗುತ್ತೆ, ಆಯಿತಾ? ಆನ್ಸರ್ ಸಿ ಬರುತ್ತೆ. ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಕೊಟ್ಟಿದ್ದಾನೆ, ಆಯಿತಾ? ಇಲ್ಲಿ ನೋಡಿ ಕೇರ್ಫುಲ್ಲಾಗಿ. ಇದು ಕೆ ಜಿಲೈತೆ, ಆಯಿತಾ? ಇದು ಗ್ರಾಮಲ್ಲಿ ಐತೆ, ಆಯಿತಾ? ಫಸ್ಟ್ ಏನು ಮಾಡಿ, ಇವೆರಡನ್ನೂ ಸಬ್ಟ್ರಾಕ್ಟ್ ಮಾಡಿ. 500 ಗ್ರಾಮಿಂದ 250 ಗ್ರಾಮ್ನ ಮೈನಸ್ ಮಾಡಿ. ಏನಾಗುತ್ತೆ? 250 ಗ್ರಾಮ್ ಉಳಿಯುತ್ತೆ, ಆಯಿತಾ? 500 ಗ್ರಾಮಿಂದ 250 ಗ್ರಾಮ್ನ ಮೈನಸ್ ಮಾಡಿದ್ರೆ ಏನಾಗುತ್ತೆ? ನಿಮಗೆ 250 ಗ್ರಾಮ್ ಬರುತ್ತೆ, ಆಯಿತಾ? ಅದಾದಮೇಲೆ ಇದು 12.5 ಕೆ ಜಿಲೈತೆ, ಆಯಿತಾ? ನೋಡಿ, ಇದು ಗ್ರಾಮಲ್ಲಿ ಐತೆ, ಇದು ಕೆ ಜಿಲೈತೆ, ಆಯಿತಾ? ಇದನ್ನು ಕನ್ವರ್ಟ್ ಮಾಡಿ. 12500 ಗ್ರಾಮ್ ಆಗುತ್ತೆ. ಅದಕ್ಕೆ ಇದನ್ನು ಆ್ಯಡ್ ಮಾಡಿ, 250 ಗ್ರಾಮ್ನ ಆ್ಯಡ್ ಮಾಡಿ, ಆಯಿತಾ? ಇದೇನಾಗುತ್ತೆ? 05712 ಆಗುತ್ತೆ, ಆಯಿತಾ? ಇದನ್ನು ಪುನಃ ಕೆ ಜಿ ಕನ್ವರ್ಟ್ ಮಾಡಿ. 12.75 ಕೆ ಜಿ ಬರುತ್ತೆ, ಆಯಿತಾ? ಆನ್ಸರ್ ಎ ಬರುತ್ತೆ. ನೀವು ಬೇಕು ಅಂದರೆ ಡೈರೆಕ್ಟಾಗಿ ಒಂದೇ ಲೈನಲ್ಲಿ ಆನ್ಸರ್ ಮಾಡ್ಬೋದು. ನೋಡಿ, 500ರಲ್ಲಿ 250 ಗ್ರಾಮ್ ಮೈನಸ್ ಮಾಡಿದ್ರೆ 250 ಗ್ರಾಮ್ ಉಳಿಯುತ್ತೆ, ಆಯಿತಾ? 250 ಗ್ರಾಮ್ ಅಂದರೆ ಎಷ್ಟು, ಆಯಿತಾ? ಇದು 250 ಗ್ರಾಮ್ ಅಂದರೆ 0.25 ಕೆ ಜಿ. ಅದನ್ನು 12.5 ಕೆ ಜಿಗೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 12.75 ಕೆ ಜಿ ಅಂದ್ಬಿಟ್ಟು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು ನೀವು. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ 2.5 ಕೆ ಜಿನ ಗ್ರಾಮ್ಗೆ ಕನ್ವರ್ಟ್ ಮಾಡಬೇಕಂತೆ, ಆಯಿತಾ? ಸಿಂಪಲ್ ಆಗಿದೆ. 2.5 1 ಕೆ ಜಿ ಅಂದರೆ ಎಷ್ಟು? 1 ಕೆ ಜಿ ಅಂದರೆ 1000 ಗ್ರಾಮ್. ಮಲ್ಟಿಪ್ಲೈ ಮಾಡಿ 2500 ಗ್ರಾಮ್ ಆಗುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 6 ನೋಡಿ. 55 ಲೀಟ್ರಲ್ಲಿ 3.75 ಲೀಟರ್ನ ಮೈನಸ್ ಮಾಡಬೇಕಂತ. ಏನು ಮಾಡಿ? 55 ಫಸ್ಟ್ ಬರ್ಕೊಳ್ಳಿ, 2 0 ಹಾಕೊಳ್ಳಿ. ಚುಕ್ಕಿ ಆದಮೇಲೆ 2 0. ಏನಕ್ಕೆ ಅಂದರೆ ಚುಕ್ಕಿ ಆದಮೇಲೆ 2 ಡಿಜಿಟ್ ಇದೆ, ಚುಕ್ಕಿ ಆದಮೇಲೆ 2 ಡಿಜಿಟ್ ಇದೆ, ಅದಕ್ಕೆ ಚುಕ್ಕಿ ಆದಮೇಲೆ 2 0 ಹಾಕೊಳ್ಳಿ.
ಈಗ ಮೈನಸ್ ಮಾಡಿ 3.75 ಆಯಿತಾ. ಡೈರೆಕ್ಟಾಗಿ ಮಾಡ್ಬೋದು ನೀವು 51.25 ಲೀಟರ್ ಅಂತ ಡೈರೆಕ್ಟಾಗಿ ಮಾಡ್ಬೋದು, ಆದರೂ ಮೈನಸ್ ಮಾಡಿ ನೋಡಿ. 10ರಲ್ಲಿ 5 ಕಳೆದ್ರೆ 5 ಬರುತ್ತೆ, 9ರಲ್ಲಿ 7 ಕಳೆದ್ರೆ 2 ಬರುತ್ತೆ, 4ರಲ್ಲಿ 3 ಕಳೆದ್ರೆ 1 ಬರುತ್ತೆ, 5 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಆನ್ಸರ್ ಸಿ ಬರುತ್ತೆ. ಕ್ವೆಶ್ಚನ್ ನಂಬರ್ 7 ನೋಡಿ. 2 months 2 ತಿಂಗಳು, 5 weeks 5 ವಾರ 18 ದಿನ ಆಯಿತಾ. ಇದರಲ್ಲಿ ಟೋಟಲ್ ಆಗಿ ಎಷ್ಟು ದಿನ ಇದೆ ಅಂತ ಕೇಳಿದ್ದಾನೆ ಆಯಿತಾ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 2 ಸಾಮಾನ್ಯವಾಗಿ 1 ಮಂತ್ ಅಂದರೆ 30 days ಇರುತ್ತೆ ಆಯಿತಾ. ನೆಕ್ಸ್ಟು 5 ಸಾಮಾನ್ಯವಾಗಿ 1 ವೀಕ್ ಅಂದರೆ 7 days ಇರುತ್ತೆ, ಪ್ಲಸ್ 18 days ಆಯಿತಾ. ಪ್ರತಿಯೊಂದು ಡೇಸಲ್ಲಿ ಬಂದಿದೆ ಆಯಿತಾ. ಈಗ ಇದು 60 ಆಗುತ್ತೆ, 7 35 ಆಗುತ್ತೆ, ಪ್ಲಸ್ 18 ಆಗುತ್ತೆ. ಆ್ಯಡ್ ಮಾಡಿದ್ರೆ 113 days ಬರುತ್ತೆ. ಆನ್ಸರ್ ಎ ಆಗುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾರೆ? 225 ಅವರ್ಸ್ ಇದೆಯಂತೆ. 225 ಅವರ್ಸ್ ಇದನ್ನು ಡೇಸ್ಗೆ ಕನ್ವರ್ಟ್ ಮಾಡಬೇಕಂತೆ. ಅರ್ಥ ಆಯ್ತಾ? 225 ಗಂಟೆನ ದಿನದಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಹೆಂಗೆ ಮಾಡ್ತೀರಾ? ಡಿವೈಡ್ ಮಾಡಿ. 225 ಒಂದಿನ ಅಂದರೆ ಎಷ್ಟು? 24 ಗಂಟೆ ಆಯಿತಾ. ಇದು ಅವರ್ಸಲ್ಲಿದೆ, ಇದು ಅವರ್ಸಲ್ಲಿದೆ ಆಯಿತಾ. ಒಂದಿನ ಅಂದರೆ 24 ಗಂಟೆ. 225ನ್ನ 24ರಿಂದ ಡಿವೈಡ್ ಮಾಡಿ ಆನ್ಸರ್ ಬರುತ್ತೆ. ಹೆಂಗೆ ಮಾಡ್ತೀರಾ? 225 ಆಯಿತಾ. 24 216 ಬರುತ್ತೆ ಆಯಿತಾ. ಮೈನಸ್ ಮಾಡಿ 9 ಬರುತ್ತೆ ಆಯಿತಾ. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರ್ಕೊಳ್ಳಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಹೆಂಗೆ ಬರ್ಕೊಳ್ತೀರಾ? ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಫಸ್ಟ್ ಬರ್ಕೊಳ್ತೀರಾ. ಡಿನಾಮಿನೇಟ್ರಲ್ಲಿ 24 ಇದೆ, ಅದನ್ನು ಫಸ್ಟ್ ಬರ್ಕೊಳ್ತೀರಾ. ಅದಾದಮೇಲೆ 9 ಕೋಶೆಂಟ್ನ ಇಲ್ಲಿ ಬರ್ಕೊಳ್ತೀರಾ, ರಿಮೈಂಡರ್ನ ಇಲ್ಲಿ ಬರ್ಕೊತೀರಾ ಆಯಿತಾ. ಒನ್ಸ್ ಅಗೇನ್ ಇದು 3 1s ಟೇಬಲಲ್ಲಿ ಹೋಗುತ್ತೆ. 3 3s 3 8s. ಆನ್ಸರ್ ಏನು ಬರುತ್ತೆ? 9 × 3/8 ಬರುತ್ತೆ ಆಯಿತಾ. ಇದು ಫೈನಲ್ ಆನ್ಸರ್. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಇದನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಕೇರ್ಫುಲ್ಲಾಗಿ. ಕಿಲೋಮೀಟ್ರಲ್ಲಿ ಐತೆ, ಮೀಟ್ರಲ್ಲಿ ಐತೆ, ಸೆಂಟಿಮೀಟ್ರಲ್ಲಿ ಐತೆ ಆಯಿತಾ. ಯಾವುದೇ ಒಂದು ಕ್ವಾಂಟಿಟಿನ ಆ್ಯಡು, ಸಬ್ಟ್ರಾಕ್ಟು ಅಥವಾ ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡಬೇಕಾದ್ರೆಲ್ಲ ಒಂದೇ ಯೂನಿಟ್ ಇರಬೇಕು ಆಯಿತಾ. ಒಂದೇ ಯೂನಿಟ್ ಇರಬೇಕು. ಫಸ್ಟ್ ಕನ್ವರ್ಟ್ ಮಾಡಿ. 5 ಕಿಲೋಮೀಟರ್ ಇದೆ, ನೆಕ್ಸ್ಟು 500 ಮೀಟರ್ ಇದೆ, 500 ಸೆಂಟಿಮೀಟರ್ ಇದೆ ಆಯಿತಾ. ಯಾವುದು ಕನ್ವರ್ಟ್ ಮಾಡ್ತೀರಾ? ಮೀಟ್ರ್ ಕನ್ವರ್ಟ್ ಮಾಡಿ, ಈಸಿ ಆಗುತ್ತೆ. 5 ಕಿಲೋಮೀಟರ್ ಅಂದರೆ 5000 ಮೀಟ್ರ್ ಆಗುತ್ತೆ ಆಯಿತಾ. 500 ಮೀಟರ್, ಇದನ್ನು 500 ಮೀಟರಲ್ಲಿದೆ, ಇದನ್ನು 500 ಮೀಟ್ರಲ್ಲೇ ಇರಲಿ ಆಯಿತಾ. ನೆಕ್ಸ್ಟು 500 ಸೆಂಟಿಮೀಟರ್ ಇದೆ. 500 ಸೆಂಟಿಮೀಟರ್ ಅಂದರೆ ಎಷ್ಟಾಗುತ್ತೆ? 5 ಮೀಟರ್ ಆಗುತ್ತೆ ಆಯಿತಾ. ಡಿವೈಡೆಡ್ ಬೈ 100 ಮಾಡಿದ್ರೆ 5 ಮೀಟ್ರ್ ಆಗುತ್ತೆ ಇದು ಆಯಿತಾ. 500 ಸೆಂಟಿಮೀಟರ್ ಏನಾಗುತ್ತೆ? 5 ಮೀಟ್ರ್ ಆಗುತ್ತೆ. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 5055 ಆಯಿತಾ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ 6.5 ಕ್ವಿಂಟಾಲ್ ಇದೆ. ಕ್ವಿಂಟಾಲ್ನ KGಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಈ ರೀತಿ ಚಿಲ್ಲರೆ ಲೆಕ್ಕಗಳು ಯಾವುದೂ ಎಕ್ಸಾಮ್ ಬರೋಲ್ಲ. ಇವೆಲ್ಲ ಬೇಸಿಕ್ಸ್ ಪ್ರಾಬ್ಲಮ್ಮು. ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು, ಬೇಸಿಕ್ಸ್ ಅರ್ಥ ಆಗಲಿ ಅಂದ್ಬಿಟ್ಟು ಇದನ್ನು ಮಾಡಿಸ್ತಾ ಇದ್ದೀನಿ ಆಯಿತಾ. ನವೋದಯ ಎಕ್ಸಾಮ್ಗೆ ಏನಿದ್ರು ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಬರುತ್ತೆ ಅಥವಾ ಮಾಡರ್ನ್ ಕ್ವಶನ್ ಪೇಪರ್ ಅಂತ ಬರುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡ್ತೀನಿ. ಅದನ್ನು ಪ್ರಾಕ್ಟೀಸ್ ಮಾಡಿ 100% ನವೋದಯ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು ನೀವು. ನೋಡಿ 6.5 ಆಯಿತಾ. 1 ಕ್ವಿಂಟಲ್ ಅಂದರೆ 100 kg, 100 kg ಆಯಿತಾ. ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? 650 kg ಬರುತ್ತೆ. ಆನ್ಸರ್ ಸಿ ಆಗುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 6 ಲೀಟರ್ ಆಯಿಲ್ ಇದೆಯಂತೆ. 6 ಲೀಟರ್ ಆಯಿಲ್ ಇದೆಯಂತೆ. ಅದನ್ನು 750 ml ಬಾಟ್ಲಲ್ಲಿ ತುಂಬಿದ್ರೆ 750 ml ಎಷ್ಟು ಬಾಟ್ಲು ಬೇಕಾಗುತ್ತೆ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? 6 ಲೀಟರ್ ಆಯಿಲ್ ಇದೆ, ಅದನ್ನು 750 ml ಬಾಟ್ಲಲ್ಲಿ ಫಿಲ್ ಮಾಡಿದ್ರೆ ಆ ಥರ 750 ml ಎಷ್ಟು ಬಾಟ್ಲು ಬೇಕಾಗುತ್ತೆ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ನೋಡಿ ಯೂನಿಟ್ ನೋಡಿ, ಲೀಟ್ರಲ್ಲಿದೆ, ಇದು ml ಅಲ್ಲಿದೆ ಆಯಿತಾ. ಯೂನಿಟ್ನ ಫಸ್ಟ್ ಕನ್ವರ್ಟ್ ಮಾಡಿ. 6 ಲೀಟರ್ ಏನು ಮಾಡಿ? 6 × 1000 ml.
6 ಲೀಟರ್ ಏನಾಗುತ್ತೆ 6000 ml ಆಗುತ್ತೆ, ಡಿವೈಡೆಡ್ ಬೈ 750 ml ಮಾಡಿ. ಆಯಿತಾ? ಜಸ್ಟ್ ml ಕ್ಯಾನ್ಸಲ್ ಆಗುತ್ತೆ, ಒಂದು 0 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 600/75. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ 8 ಬರುತ್ತೆ. ಹಾಗಂದರೆ 6 ಲೀಟರ್ ಎಣ್ಣೆನ 750 ml ಬಾಟ್ಲ್ ತುಂಬಿದ್ರೆ ಫಿಲ್ ಮಾಡಿದ್ರೆ ನಮಗೆ 750 mlದು 8 ಬಾಟ್ಲು ಬೇಕಾಗುತ್ತೆ. 8 ಬಾಟ್ಲು. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 1 ಲೀಟರ್ ತುಪ್ಪ ಇದೆಯಂತೆ. 1 ಲೀಟರ್ ತುಪ್ಪ 930 ಗ್ರಾಮ್ ಬರುತ್ತೆ. ಅರ್ಥ ಆಯ್ತಾ? 1 ಲೀಟರ್ ತುಪ್ಪ 930 ಗ್ರಾಮ್ ಬರುತ್ತೆ. ಆಯಿತಾ? ನೋಡಿ, 1 ಲೀಟ್ರ್ ನೀರು 1 kg ಬರುತ್ತೆ ಅಲ್ವಾ? 1 ಲೀಟ್ರ್ ತುಪ್ಪ 930 ಗ್ರಾಮ್ ಬರ್ತಾ ಇದೆ. ಏನಕ್ಕೆ ಕಾರಣ ಏನಕ್ಕೆ ಅಂದರೆ ಆಯಿಲ್ಲು ಅಥವಾ ತುಪ್ಪದ ಡೆನ್ಸಿಟಿ ಕಡಿಮೆ ಇರುತ್ತೆ. ಆಯಿಲು, ತುಪ್ಪ, ಬೆಣ್ಣೆ ಇದ್ರದ್ದು ಡೆನ್ಸಿಟಿ ಕಡಿಮೆ ಇರುತ್ತೆ. ಏನಕ್ಕೆ ಗೊತ್ತಾ ಡೆನ್ಸಿಟಿ ಅಂದರೆ? ನೀರಿನ ಮೇಲೆ ಹಾಕಿ ಆಯಿಲ್ನ ನೀರಿನ ಮೇಲೆ ಹಾಕಿ ಆಯಿಲು ತೇಲ್ತಾ ಇರುತ್ತೆ. ಆಯಿತಾ? ತುಪ್ಪನ ನೀರಿನ ಮೇಲೆ ಹಾಕಿ ನೀರಿನ ಮೇಲೆ ತುಪ್ಪ ತೇಲ್ತಾ ಇರುತ್ತೆ. ಬೆಣ್ಣೆನ ನೀರಿನ ಮೇಲೆ ಹಾಕಿ ಬೆಣ್ಣೆ ನೀರಿನ ಮೇಲೆ ತೇಲ್ತಾ ಇರುತ್ತೆ. ನೀರಿಗೆ ಹೋಲಿಸ್ಕೊಂಡ್ರೆ ಆಯಿಲ್ದು ವೆಯ್ಟು ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ನೀರಿಗೆ ಕಂಪೇರ್ ಮಾಡಿದ್ರೆ ಆಯಿಲು, ತುಪ್ಪ, ಬೆಣ್ಣೆ ಇದ್ರದ್ದು ತೂಕ ಕಡಿಮೆ ಇರುತ್ತೆ. ಅದಕ್ಕೇ 1 ಲೀಟರ್ ತುಪ್ಪ 930 ಗ್ರಾಮ್ ಬರ್ತಾ ಇದೆ. ಅರ್ಥ ಆಯ್ತಾ? ಇದೆಲ್ಲ ಬೇಸಿಕ್ಸ್. ನೆಕ್ಸ್ಟ್ ನೋಡಿ, ಕ್ವಶನ್ ಬರ್ತೀನಿ ಪುನಃ. 1 ಲೀಟರ್ ತುಪ್ಪ 930 ಗ್ರಾಮ್ ಇದೆಯಂತೆ. ಅರ್ಥ ಆಯ್ತಾ? 1 ಲೀಟರ್ ತುಪ್ಪ 930 ಗ್ರಾಮ್. ಹಾಗಾದರೆ 5 ಲೀಟರ್ ತುಪ್ಪಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ಎಷ್ಟು ದುಡ್ಡು ಬೇಕು ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, 5 ಲೀಟ್ರ್ ಅಂದರೆ ಫಸ್ಟ್ ಎಷ್ಟು kg ಅಂತ ಫೈಂಡ್ ಔಟ್ ಮಾಡಿ. 930 ಇಂಟು 5 ಎಷ್ಟಾಗುತ್ತೆ? 4.4650 ಗ್ರಾಮ್ ಬರುತ್ತೆ. ಆಯಿತಾ? 4650 ಗ್ರಾಮ್ ಬರುತ್ತೆ ಅಥವಾ 4.65 kg ಬರುತ್ತೆ. 5 ಲೀಟ್ರ್ ತುಪ್ಪ ಅಂದರೆ 4.65 kg ಆಗುತ್ತೆ. ಈಗ ಅವ್ರು ಕೇಳಿರೋದು ಕ್ವಶನಲ್ಲಿ 5 ಲೀಟ್ರ್ ತುಪ್ಪದ್ದು ಬೆಲೆ ಎಷ್ಟು ಅಂತ. ಅರ್ಥ ಆಯ್ತಾ? ನೋಡಿ, 1 kgಗೆ 200 ರೂಪಾಯಿ ಅವರೇ ಕ್ವಶನ್ ಕೊಟ್ಟಿದ್ದಾರೆ. 1 kgಗೆ 200 ರೂಪಾಯಿ. 5 ಲೀಟ್ರ್ ಅಂದರೆ ಎಷ್ಟು kg? 5 ಲೀಟ್ರ್ ಅಂದರೆ 4.65 kg. ಆಯಿತಾ? 5 ಲೀಟ್ರ್ ಅಂದರೆ 4.65 kg. 4.65 ಅಂದರೆ ಏನು? 5 ಲೀಟ್ರ್ ತುಪ್ಪ ಅಂತ. 5 ಲೀಟ್ರ್ ತುಪ್ಪ ಇದಕ್ಕೆ ಎಷ್ಟು ಬೆಲೆ? 1 kgಗೆ 200 ರೂಪಾಯಿ ಆದರೆ 4.65 kgಗೆ ಎಷ್ಟು? ಮಲ್ಟಿಪ್ಲೈ ಮಾಡಿ. 4.65 ಮಲ್ಟಿಪ್ಲೈ ಮಾಡಿ ನಿಮಗೆ 930 ಬರುತ್ತೆ. ಆನ್ಸರ್ ಬಿ ಆಗುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 2 kg ಶುಗರ್ ಇದೆಯಂತೆ. 2 kg ಶುಗರ್ ಇದೆಯಂತೆ, ಅದನ್ನು 5 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? 2 kg ಸಕ್ಕರೆನ 5 ಭಾಗ ಮಾಡಬೇಕಂತೆ. 5 ಭಾಗ. ಆನ್ಸರಲ್ಲಿ ಏನು ಕೊಟ್ಟಿದ್ದಾನೆ? ಎಲ್ಲ ಗ್ರಾಮಲ್ಲಿ ಕೊಟ್ಟಿದ್ದಾನೆ. 1-2 kg ಕೊಟ್ಟಿದ್ದಾನೆ, ಇನ್ನೊಂದೆರಡು ಗ್ರಾಮಲ್ಲಿ ಕೊಟ್ಟಿದ್ದಾನೆ. ಆಯಿತಾ? ನೋಡಿ, 2 kg 2 kg 1 kg ಅಂದರೆ ಎಷ್ಟು? 1 kg ಅಂದರೆ 1000 ಗ್ರಾಮ್. ಆಯಿತಾ? 2 kg ಇದ್ದದ್ದು 2000 ಗ್ರಾಮ್ ಆಗುತ್ತೆ. ಇದನ್ನು 5ಇಂದ ಭಾಗ ಮಾಡಿ. ಆಯಿತಾ? 5ಇಂದ ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 5 1 5 4 400 ಗ್ರಾಮ್ ಬರುತ್ತೆ. ಆಯಿತಾ? ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. 2 kgನ 5 ಈಕ್ವಲ್ ಪಾರ್ಟ್ ಮಾಡಿದ್ರೆ ಒಂದೊಂದು ಪಾರ್ಟು 400 ಗ್ರಾಮ್ ವೆಯ್ಟ್ ಬರುತ್ತೆ. ಒಂದೊಂದು ಪಾರ್ಟು 400 ಗ್ರಾಮ್ದು ವೆಯ್ಟ್ ಬರುತ್ತೆ. ಆಯಿತಾ? ಆನ್ಸರ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಬಸ್ಸು ಡೆಲ್ಲಿಯಿಂದ 10 ಗಂಟೆ 15 ನಿಮಿಷಕ್ಕೆ ಹೊರಡುತ್ತಂತೆ. ಆಯಿತಾ? ಅದು ಡೆಹ್ರಾಡೂನ್ಗೆ ತಲುಪೋಕ್ಕೆ 6 ಗಂಟೆ 30 ನಿಮಿಷ ತೊಗೊಳ್ಳೋದಂತೆ. ಅರ್ಥ ಆಯ್ತಾ? ಒಂದು ಬಸ್ಸು ಡೆಲ್ಲಿಯಿಂದ 10 ಗಂಟೆ 15 ನಿಮಿಷಕ್ಕೆ ಹೊರಡುತ್ತೆ. ಅಲ್ಲಿಂದ ಡೆಹ್ರಾಡೂನ್ಗೆ ಬರೋಕ್ಕೆ 6 ಗಂಟೆ 30 ನಿಮಿಷ ಟೈಮ್ ತೊಗೊಳುತ್ತೆ. ಹಾಗಾದರೆ ಡೆಹ್ರಾಡೂನ್ಗೆ ಎಷ್ಟು ಗಂಟೆಗೆ ಬಂದು ತಲುಪುತ್ತೆ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಆಯಿತಾ? ಏನು ಮಾಡಿ ಅಂದರೆ ಇದನ್ನು ಆ್ಯಡ್ ಮಾಡಿ. ನೋಡಿ, 5 ಆಗುತ್ತೆ, 3 1 4 ಆಗುತ್ತೆ, 10 6 16 ಆಗುತ್ತೆ. ಆಯಿತಾ? 16 ಗಂಟೆ 45 ನಿಮಿಷಕ್ಕೆ ಬಂದು ತಲುಪುತ್ತೆ. 16 ಗಂಟೆ 45 ನಿಮಿಷ ಅಂದರೆ ಎಷ್ಟು? 4 ಗಂಟೆ 45 ನಿಮಿಷ PM ಆಗಿರುತ್ತೆ. ಆಯಿತಾ? 4 ಗಂಟೆ 45. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಇದರೆಲ್ಲ ರೈಲ್ವೆ ಟೈಮಿಂಗ್ಸ್ ಯೂಸ್ ಮಾಡಿ. ಆಯಿತಾ? 16 ಗಂಟೆ ಅಂದ್ರೇನು? 12 ಗಂಟೆ 13 ಗಂಟೆ 14 ಗಂಟೆ 15 ಗಂಟೆ 16 ಗಂಟೆ. ಹಂಗಂದ್ರೇನು?
1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ, ಮಧ್ಯಾಹ್ನ 4 ಗಂಟೆ 45 ನಿಮಿಷ, ಮಧ್ಯಾಹ್ನ 4 ಗಂಟೆ 45 ನಿಮಿಷ ಅಂತ. ಇದೆಲ್ಲ ರೈಲ್ವೆ ಟೈಮಿಂಗ್ಸು ಆಯಿತಾ. ನೀವು ರೈಲ್ವೆ ಟೈಮಿಂಗ್ಸ್ ಏನಾರು ನೆನಪಲ್ಲಿದ್ದರೆ ನೆನಪಿಟ್ಕೊಂಡ್ರೆ ನೀವು ಈ ಥರ ಪ್ರಾಬ್ಲಮ್ಸ್ ಎಲ್ಲ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ಹುಡುಗ ರಾತ್ರಿ 9 ಗಂಟೆ 45 ನಿಮಿಷಕ್ಕೆ ಮಲಗ್ತಾನಂತೆ ಆಯಿತಾ. ಒಬ್ಬ ಹುಡುಗ ರಾತ್ರಿ 9 ಗಂಟೆ 45 ನಿಮಿಷಕ್ಕೆ ಮಲಗ್ತಾನಂತೆ, ಬೆಳಿಗ್ಗೆ 5:15ಗೆ ಹೇಳ್ತಾನಂತೆ. ಅರ್ಥ ಆಯ್ತಾ? ರಾತ್ರಿ 9 ಗಂಟೆ 45 ನಿಮಿಷಕ್ಕೆ ಮಲಗಿ ಬೆಳಿಗ್ಗೆ 5 ಗಂಟೆ 30 ನಿಮಿಷಕ್ಕೆ ಎದ್ದೇಳ್ತಾನಂತೆ. ಹಾಗಾದರೆ ಅವನು ಎಷ್ಟು ಗಂಟೆ ನಿದ್ದೆ ಮಾಡ್ದ ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಇದು ನೋಡಿ, ರಾತ್ರಿ 9 ಗಂಟೆ 45 ನಿಮಿಷಕ್ಕಲ್ವ ಮಲಗಿರೋದು. ಏನು ಮಾಡಿ, 9 ಗಂಟೆ 45 ನಿಮಿಷ, 9 ಗಂಟೆ 45 ನಿಮಿಷದಿಂದ 10 ಗಂಟೆ 45 ನಿಮಿಷಕ್ಕೆ ಎಷ್ಟು ಗಂಟೆ ಆಯಿತು? 1 ಅವರ್ ತೊಗೊಂಡ ಆಯಿತಾ. ನೆಕ್ಸ್ಟು 11 ಗಂಟೆ 45 ನಿಮಿಷಕ್ಕೆ ಎಷ್ಟು ಗಂಟೆ ಆಯಿತು? 2 ಗಂಟೆ ಮಲಗ್ದ ಆಯಿತಾ. ಪ್ಲಸ್ 15 ಮಿನಿಟ್ಸ್ ಆ್ಯಡ್ ಮಾಡಿ, 12 ಗಂಟೆಗೆ ಎಷ್ಟಾಗುತ್ತೆ? 12 ಗಂಟೆಗೆ ಪ್ಲಸ್ 15 ಮಿನಿಟ್ಸ್ ಆಯಿತಾ. ಇಲ್ಲಿ ಕ್ಲೋಸ್ ಮಾಡಿ. 9 ಗಂಟೆ 45 ನಿಮಿಷ, 10:45ಕ್ಕೆ 1 ಅವರು, 11:45ಕ್ಕೆ 2 ಗಂಟೆ, 12 ಗಂಟೆ ಆಯ್ತಲ್ಲ, 15 ನಿಮಿಷ ಸೈಡಲ್ಲಿ ಬರೆದು ಇಟ್ಕೊಳ್ಳಿ. ಅರ್ಥ ಆಯ್ತಾ ಏನಕ್ಕೆ ಅಂತ ಹೇಳ್ತೀನಿ. ನೆಕ್ಸ್ಟು 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ, ಬೆಳಿಗ್ಗೆ 5:15 ಗಂಟೆ ಎಷ್ಟು ಗಂಟೆ ಆಯಿತು? ಬೆಳಿಗ್ಗೆ 5:15ವರೆಗೂ ಎಷ್ಟೊತ್ತಾಯಿತು? 5 ಗಂಟೆ ನಿದ್ದೆ ಮಾಡಿದ್ದಾನೆ. 5 ಗಂಟೆ ಇಲ್ಲಿ ನಿದ್ದೆ ಮಾಡಿದ್ದಾನೆ. ಅರ್ಥ ಆಯ್ತಾ? ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5:15 ಗಂಟೆ 5:15 ಗಂಟೆ ಇಲ್ಲಿ ನಿದ್ದೆ ಮಾಡಿದ್ದಾನೆ. ಇದು ಡೈರೆಕ್ಟಾಗಿ ಬಂತು. ಈಗ ಇವೆರಡನ್ನೂ ಆ್ಯಡ್ ಮಾಡಿ. ಇಲ್ಲಿ 2 ಅವರ್ 15 ಮಿನಿಟ್ಸ್ ಇದೆ. 1 ಅವರ್ 2 ಅವರ್ 2 ಅವರ್ 15 ಮಿನಿಟ್ಸ್ನ ಇದಕ್ಕೆ ಆ್ಯಡ್ ಮಾಡಿ. 2 ಅವರು 15 ಮಿನಿಟ್ಸ್ನ ಇದಕ್ಕೆ ಆ್ಯಡ್ ಮಾಡಿ. ಏನಾಗುತ್ತೆ? 7 ಅವರ್ 45 ಮಿನಿಟ್ಸ್ ಬರುತ್ತೆ ಆಯಿತಾ. ಅಂದರೆ ಹುಡುಗ ರಾತ್ರಿ 9:45ರಿಂದ 5:15ವರೆಗೂ 7 ಗಂಟೆ 45 ನಿಮಿಷ ನಿದ್ದೆ ಮಾಡಿದ್ದಾನೆ ಅಂತ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾರೋ ಒಬ್ಬರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾರೋ ಒಬ್ಬರು ಕಾರ್ ತಗೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆಯಿತಾ. ಈ ಜಾಗ ಬಿಡೋಕ್ಕೆ ಮೊದಲೇ, ಅವರು ಟ್ರಾವೆಲ್ ಶುರು ಮಾಡೋಕ್ಕೆ ಮೊದಲೇ ಕಾರ್ದು ಮೀಟರ್ ರೀಡಿಂಗು 678.30 ಇದೆ ಆಯಿತಾ. ಕಾರ್ದು ಟ್ರಾವೆಲ್ ಶುರು ಮಾಡೋಕ್ಕೆ ಮೊದಲೇ ಮೀಟರ್ ರೀಡಿಂಗು 678.30 ಇದೆ ಆಯಿತಾ. ಅವ್ರು ಇನ್ನೊಂದು ಜಾಗಕ್ಕೆ ಹೋಗಿ ತಲುಪ್ತಾರಲ್ಲ, ಅವ್ರಿಗೆ ಹೋಗ್ಬೇಕಾದ ಜಾಗಕ್ಕೆ ಹೋಗಿ ತಲುಪ್ತಾರಲ್ಲ, ಆಗ ತಲುಪಿದ ತಕ್ಷಣ ಕಾರ್ದು ರೀಡಿಂಗು 913.5 ಕಿಲೋಮೀಟರ್ ಇದೆಯಂತೆ ಆಯಿತಾ. ಅವ್ರದ್ದು ಡೆಸ್ಟಿನೇಷನ್ ರೀಚ್ ಆದಮೇಲೆ ಕಾರ್ದು ರೀಡಿಂಗು 913.5 ಕಿಲೋಮೀಟರ್ ಇದೆಯಂತೆ. ಹಂಗಂದರೆ ಅವರು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಎಷ್ಟು ದೂರ ಪ್ರಯಾಣ ಮಾಡಿದ್ದಾರೆ ಅಂದ್ಬಿಟ್ಟು ಕ್ವಶನಲ್ಲಿ ಕೇಳಿದ್ದಾರೆ. ಹೆಂಗೆ ಮಾಡ್ತೀರಾ? ಏನು ಮಾಡಿ ಅಂದರೆ, ಇದರಿಂದ ಇದನ್ನು ಮೈನಸ್ ಮಾಡಿ. 913.5 678.3 ಮೈನಸ್ ಮಾಡಿ ಎಷ್ಟು ಬರುತ್ತೆ? 235.2 ಬರುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಅದು ತುಂಬ ಸಿಂಪಲ್ ಆಗಿದೆ. 3 ಲೀಟ್ರ್ ನೀರಿದೆಯಂತೆ. 3 ಲೀಟ್ರ್ ನೀರನ್ನು 500 ml ಬಾಟ್ಲಲ್ಲಿ 500 ml ಬಾಟ್ಲಲ್ಲಿ ತುಂಬಿದ್ರೆ ಎಷ್ಟು ಬಾಟ್ಲು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು ಲೀಟ್ರಲ್ಲಿದೆ, ಇದು ml ಅಲ್ಲಿದೆ. ಫಸ್ಟ್ ಏನು ಮಾಡಿ ಇದನ್ನು ಕನ್ವರ್ಟ್ ಮಾಡಿ. 3 ಲೀಟರ್ ಅಂದರೆ 3000 ml ಡಿವೈಡೆಡ್ ಬೈ 500 ml ಆಯಿತಾ. 3000 ml ನೀರನ್ನು 500 ml ಬಾಟ್ಲಲ್ಲಿ ತುಂಬಿದ್ರೆ ಎಷ್ಟು ಬಾಟ್ಲು ಬೇಕಾಗುತ್ತೆ ಅಂತ ಕೇಳಿರೋದು. 20 ಡಮಾರ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 6 ಬರುತ್ತೆ. ಆನ್ಸರ್ ಎ ಬರುತ್ತೆ ಆಯಿತಾ. ಆಲ್ಮೋಸ್ಟ್ 6 ಬಾಟ್ಲು ಬೇಕಾಗುತ್ತೆ. 3 ಲೀಟ್ರ್ ನೀರನ್ನ 500 ml ಬಾಟ್ಲಲ್ಲಿ ತುಂಬೋದಕ್ಕೆ 6 ಬಾಟ್ಲು ಬೇಕಾಗುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಏರೋಪ್ಲೈನು ಜಪಾನಿಂದ ಇಂಡಿಯಾಗೆ ಬರ್ತಾ ಇದೆ. ಒಂದು ಏರೋಪ್ಲೈನು ಜಪಾನಿಂದ ಇಂಡಿಯಾಗೆ ಬರ್ತಾ ಇದೆ. ಆ ಏರೋಪ್ಲೈನು ಜಪಾನಿಂದ 5 ಗಂಟೆ 10 ನಿಮಿಷಕ್ಕೆ ಅಲ್ಲಿಂದ ಹೊರಡುತ್ತೆ. ಜಪಾನಿಂದ 5 ಗಂಟೆ 10 ನಿಮಿಷ PM ಅಲ್ಲಿಂದ ಹೊರಡುತ್ತೆ. ಜಪಾನಿಂದ ಇಂಡಿಯಾಗೆ ಬರಬೇಕಾದ್ರೆ, ಜಪಾನಿಂದ ಇಂಡಿಯಾ ರೀಚ್ ಆಗಬೇಕಾದ್ರೆ ಆ ಏರೋಪ್ಲೈನು 12 hours 30 minutes ತೊಗೊಳುತ್ತೆ.
ಜಪಾನಿಂದ ಇಂಡಿಯಾಗೆ ರೀಚ್ ಆಗಬೇಕಾದ್ರೆ ಆ ಏರೋಪ್ಲೇನು 12 hours 30 minutes ತೊಗೊಳುತ್ತೆ. ಹಾಗಾದರೆ ಇಂಡಿಯಾನ ಆ ಏರೋಪ್ಲೇನ್ ಎಷ್ಟು ಗಂಟೆಗೆ ರೀಚ್ ಆಯಿತು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಒಂದು ಏರೋಪ್ಲೇನು ಜಪಾನ್ನ 5 ಗಂಟೆ 10 ನಿಮಿಷ PM ಅಲ್ಲಿಂದ ಬಿಡುತ್ತೆ. ಅಲ್ಲಿಂದ ಇಂಡಿಯಾಗೆ ಬರಬೇಕಾದ್ರೆ 12 hours 30 minutes ತೊಗೊಳುತ್ತೆ. ಹಾಗಂದರೆ ಎಷ್ಟು ಗಂಟೆಗೆ ರೀಚ್ ಆಯಿತು ಆ ಏರೋಪ್ಲೇನ್ ಅಂತ ಕೇಳಿದ್ದಾರೆ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ. ಜಪಾನ್ನ 5 ಗಂಟೆ 10 ನಿಮಿಷಕ್ಕೆ ಬಿಡುತ್ತೆ ಅಲ್ಲಿಂದ. ಅರ್ಥ ಆಯ್ತಾ? ನೋಡಿ, ಇಲ್ಲ 12 hours 30 minutes ಕೊಟ್ಟಿದ್ದಾರೆ. ಜಪಾನಿಂದ ಇಂಡಿಯಾಗೆ ಬರೋಕ್ಕೆ 12 hours 30 minutes ಕೊಟ್ಟಿದ್ದಾನೆ. ನಾವೇನು ಮಾಡಿ, ಫಸ್ಟ್ 12 hours ಕನ್ಸಿಡರ್ ಮಾಡಿ. ಫಸ್ಟು 12 hours ತೊಗೊಳ್ಳಿ, ಆಯಿತಾ? ಆಫ್ಟರ್ 12 hours ಎಷ್ಟಾಗುತ್ತೆ? AM ಇದ್ದದ್ದು PM ಆಗುತ್ತೆ. 5 ಗಂಟೆ 10 ನಿಮಿಷ ಇದ್ದದ್ದು 5 ಗಂಟೆ 10 ನಿಮಿಷ AM ಆಗುತ್ತೆ. ಆಯಿತಾ? 12 ಗಂಟೆ ಆದಮೇಲೆ 5 ಗಂಟೆ 10 ನಿಮಿಷ ಇದ್ದದ್ದು 5 ಗಂಟೆ 10 ನಿಮಿಷ AM ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಈಗ 30 minutes ಆ್ಯಡ್ ಮಾಡಿ. ಫಸ್ಟು 12 minutes ತೊಗೊಂಡಿದ್ದೀವಿ, ನೆಕ್ಸ್ಟು 30 minutes ತೊಗೊಳ್ಳಿ. ಇದಕ್ಕೆ 30 minutes ಆ್ಯಡ್ ಮಾಡಿ. 30 minutes ಆ್ಯಡ್ ಮಾಡಿ ಏನಾಗುತ್ತೆ? 5 ಗಂಟೆ 40 ನಿಮಿಷಕ್ಕೆ ಬಂದು ತಲುಪುತ್ತೆ. ಆ ಏರೋಪ್ಲೈನು ಇಂಡಿಯಾನ 5 ಗಂಟೆ 40 ನಿಮಿಷಕ್ಕೆ ಬಂದು ತಲುಪುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಬ್ಯಾಗಲ್ಲಿ 50 ಪೈಸದು 6 ಕಾಯಿನ್ಸ್ ಇದೆಯಂತೆ. 1 ರೂಪಾಯಿದು 8 ಕಾಯಿನ್ ಇದೆಯಂತೆ. 2 ರೂಪೀಸ್ದು 10 ಕಾಯಿನ್ ಇದೆಯಂತೆ. ಆಯಿತಾ? 50 ಪೈಸಾದು 6 ಕಾಯಿನು, 1 ರೂಪಾಯಿದು 8 ಕಾಯಿನು, 2 ರೂಪೀಸ್ದು 10 ಕಾಯಿನ್ ಇದೆಯಂತೆ. ಆಯಿತಾ? ಇಲ್ಲಿ ನೋಡಿ, ಇದು ಪೈಸಾ ಯೂನಿಟ್ ನೋಡಿ. ಇದು ಪೈಸಾದಲ್ಲಿದೆ, ಇದು ರುಪೀಸಲ್ಲಿದೆ. ಆಯಿತಾ? ಇವೆಲ್ಲನೂ ಪೈಸಾ ಕನ್ವರ್ಟ್ ಮಾಡಿ. 6 ಕಾಯಿನು 50 ಪೈಸಾ ಅಂದರೆ ಎಷ್ಟಾಗುತ್ತೆ? 5 6 30, 300 ಪೈಸಾ ಇದೆ. 300 ಪೈಸೆ. ಆಯಿತಾ? ನೆಕ್ಸ್ಟು 300 ಪೈಸೆ. ನೆಕ್ಸ್ಟು 8 ಕಾಯಿನ್ಸು 1 ರೂಪೀಸ್ ಅಂದರೆ 8 ರೂಪಾಯಿ ಇದೆ. 8 ರೂಪಾಯಿ ಇದೆ. ನೆಕ್ಸ್ಟು 10 ಕಾಯಿನ್ಸು 2 ರೂಪೀಸ್ ಅಂದರೆ ಇದು 20 ರೂಪೀಸ್ ಆಗುತ್ತೆ. 20 ರೂಪೀಸ್ ಆಗುತ್ತೆ. ನೋಡಿ, ಆ್ಯಡ್ ಮಾಡಿ. ಇದು ರುಪೀಸಲ್ಲಿದೆ, ಇದು ಪೈಸಾದಲ್ಲಿದೆ. ಆಯಿತಾ? ಪೈಸಾದಲ್ಲಿರೋದನ್ನ ರುಪೀಸ್ಗೆ ಕನ್ವರ್ಟ್ ಮಾಡಿ. 300 ಪೈಸಾ ಇರೋದು 3 ರೂಪೀಸ್ ಆಗುತ್ತೆ. ಆಯಿತಾ? 300 ಪೈಸಾ 3 ರೂಪೀಸ್ ಆಗುತ್ತೆ. ಈಗ ಆ್ಯಡ್ ಮಾಡಿ. 20 × 28 28 3 31 ರೂಪೀಸ್ ಆಗುತ್ತೆ ಡೈರೆಕ್ಟಾಗಿ. ಅಂದರೆ ಆ ಬ್ಯಾಗಲ್ಲಿ ಟೋಟಲಾಗಿ 6 ಕಾಯಿನು 50 ಪೈಸದವು, 8 ಕಾಯಿನು 1 ರೂಪೀಸ್, 10 ಕಾಯಿನು 2 ರೂಪೀಸ್ ಎಲ್ಲ ಸೇರಿಸಿ 31 ರೂಪೀಸ್ ಇರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದರೆ ಅಂದರೆ, 2.5 kg ಶುಗರ್ನ 2.5 kg ಸಕ್ಕರೆನ 5 ಈಕ್ವಲ್ ಪಾರ್ಟ್ ಮಾಡಬೇಕಂತೆ. ಹಂಗಂದರೆ ಈಚ್ ಪಾರ್ಟಲ್ಲಿ ಎಷ್ಟು ಗ್ರಾಮ್ ಇರುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟ್ ಡಿವೈಡ್ ಮಾಡಿ. kg ಇದೆಯಲ್ಲ, ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. 2.5 kg ಅಂದರೆ 2.5 kg ಅಂದರೆ ಎಷ್ಟಾಗುತ್ತೆ? 2500 ಗ್ರಾಮ್ ಆಗುತ್ತೆ. ಆಯಿತಾ? 5 ಈಕ್ವಲ್ ಪಾರ್ಟ್ ಅಂತೆ. 5 ಈಕ್ವಲ್ ಪಾರ್ಟು, 5 1s 5 5s 500 ಗ್ರಾಮ್ ಆಗುತ್ತೆ. ಹಾಗಂದರೆ ಪ್ರತಿಯೊಂದು ಪಾರ್ಟಲ್ಲೂ 500 ಗ್ರಾಮ್ ಇರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ನಂಬರ್ 21 ನೋಡಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಮಗು ಸ್ಕೂಲ್ಗೆ ಬೆಳಿಗ್ಗೆ 7 ಗಂಟೆ 10 ನಿಮಿಷಕ್ಕೆ ಹೋಗುತ್ತಂತೆ. ಆ ಸ್ಕೂಲಲ್ಲಿ 5 ಗಂಟೆ 30 ನಿಮಿಷ ಇರುತ್ತಂತೆ. ಅರ್ಥ ಆಯ್ತಾ? ಒಂದು ಮಗು ಸ್ಕೂಲ್ಗೆ ಬೆಳಿಗ್ಗೆ 7 ಗಂಟೆ 10 ನಿಮಿಷಕ್ಕೆ ಹೋಗುತ್ತಂತೆ. ಸ್ಕೂಲಲ್ಲಿ 5 ಗಂಟೆ 30 ನಿಮಿಷ ಇರುತ್ತಂತೆ. ಹಾಗಂದರೆ ಸ್ಕೂಲ್ ಬಿಟ್ಟಾಗ ಟೈಮು ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಸ್ಕೂಲ್ಗೆ ಹೋಯ್ತು. ಸ್ಕೂಲಲ್ಲಿ 5 ಗಂಟೆ 30 ನಿಮಿಷ ಒಳಗಡೆ ಇತ್ತು. ಆ್ಯಡ್ ಮಾಡಿ. 0 4 12 ಆಗುತ್ತೆ. 12 ಅಂದರೆ PM ಆಗಿರುತ್ತೆ. ಆಯಿತಾ? ಸ್ಕೂಲ್ ಬಿಟ್ಟಾಗ ಮಧ್ಯಾಹ್ನ 12 ಗಂಟೆ 40 ನಿಮಿಷ ಆಗಿರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಆಫ್ಟರ್ನೂನ್ 12:40 ಆಗಿರುತ್ತೆ. ಅಥವಾ ಅಪರಾಹ್ನ, ಕನ್ನಡದಲ್ಲಿ ಅಪರಾಹ್ನ 12 ಗಂಟೆ 40 ನಿಮಿಷ ಆಗಿರುತ್ತೆ. ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಫಿಲಮು ಮಧ್ಯಾಹ್ನ 3 ಗಂಟೆ 15ಕ್ಕೆ ಶುರು ಆಗುತ್ತಂತೆ. ಒಂದು ಸಿನಿಮಾ 3 ಗಂಟೆ 15 ನಿಮಿಷಕ್ಕೆ ಶುರುವಾಗುತ್ತಂತೆ. ಆ ಸಿನಿಮಾ 2 ಗಂಟೆ 40 ನಿಮಿಷ ರನ್ ಆಗುತ್ತೆ. ಅರ್ಥ ಆಯ್ತಾ? ಆ ಮೂವಿ ಟೈಮಿಂಗ್ಸ್ ಎಷ್ಟಿದೆ? 2 ಗಂಟೆ 40 ನಿಮಿಷ ಪಿಕ್ಚರ್ ತೋರಿಸ್ತಾರಂತೆ. ಹಾಗಂದರೆ ಸಿನಿಮಾ ಬಿಟ್ಟಾಗ ಟೈಮ್ ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ?
ಸಿನಿಮಾ ಬಿಟ್ಟಾಗ ಟೈಮ್ ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ ಆಯಿತಾ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. 5 4 1 5 3 2 5 ಆಯಿತಾ. ಆ ಸಿನಿಮಾ ಬಿಟ್ಟಾಗ ಸಂಜೆ 5 ಗಂಟೆ 55 ನಿಮಿಷ ಆಗಿರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ಯಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 5 ಗಂಟೆ 30 ನಿಮಿಷ, 5 ಗಂಟೆ 30 ನಿಮಿಷ ಮತ್ತು 7 ಗಂಟೆ 10 ನಿಮಿಷ ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಇವೆರಡರ ನಡುವಿನ ವ್ಯತ್ಯಾಸ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಏನು ಮಾಡ್ತೀರಾ? ದೊಡ್ಡದ್ರಿಂದ ಚಿಕ್ಕದನ್ನ ಮೈನಸ್ ಮಾಡಿ. ದೊಡ್ಡದು ಏನಿದೆ 7 ಗಂಟೆ 10 ನಿಮಿಷ ಇದೆ, ಚಿಕ್ಕದೇನಿದೆ 5 ಗಂಟೆ 30 ನಿಮಿಷ ಇದೆ. ಹೆಂಗೆ ಮೈನಸ್ ಮಾಡ್ತೀರಾ? ಮೈನಸ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಏನು ಮಾಡಿ, ನೆಕ್ಸ್ಟ್ ಸಲ ಬರ್ಕೊಳ್ಳಿ. ಕೆಳಗಡೆದು ಹಂಗೆ ಬರ್ಕೊಳ್ಳಿ. 5 ಗಂಟೆ 30 ನಿಮಿಷ ಹಂಗೆ ಬರ್ಕೊಳ್ಳಿ. 7 ಗಂಟೆ ಇದೆಯಲ್ಲ, 7 ಗಂಟೆನ 6 ಗಂಟೆಯಿಂದ ಬರ್ಕೊಳ್ಳಿ ಆಯಿತಾ. 7 ಗಂಟೆನ 6 ಗಂಟೆ ಅಂತ ಬರ್ಕೊಳ್ಳಿ. 1 ಅವರ್ದು ಆಯ್ತಲ್ಲ, ಆ 1 ಅವರ್ನ ಇಲ್ಲಿ ಬರ್ಕೊಳ್ಳಿ ಆಯಿತಾ. 7 ಗಂಟೆನ 6 ಗಂಟೆ ಅಂತ ಬರ್ಕೊಂಡಿದ್ದೀನಿ. ಆ 1 ಅವರ್ ಇದೆಯಲ್ಲ, ಆ 1 ಅವರ್ನ 60 ಮಿನಿಟ್ಸ್ ಅಂತ ಬರ್ಕೊಂಡಿದ್ದೀನಿ ಆಯಿತಾ. ನೋಡಿ, 7 ಗಂಟೆನ 6 ಗಂಟೆ ಅಂತ ಬರ್ಕೊಂಡಿದ್ದೀನಿ. ಆ 1 ಅವರ್ನ 60 ಮಿನಿಟ್ಸ್ ಅಂತ ಬರ್ಕೊಂಡಿದ್ದೀನಿ ಆಯಿತಾ. 60 + 10 ಎಷ್ಟಾಗುತ್ತೆ? 70 ಮಿನಿಟ್ಸ್ ಆಗುತ್ತೆ ಆಯಿತಾ. 6 ಅವರ್ಸ್ 70 ಮಿನಿಟ್ಸ್ ಆಗುತ್ತೆ. 6 ಅವರ್ಸ್ 70 ಮಿನಿಟ್ಸಿಂದ ಇದನ್ನು ಮೈನಸ್ ಮಾಡಿ ಆಯಿತಾ. 70ರಲ್ಲಿ 30 ಕಳೆದ್ರೆ 40 ಆಗುತ್ತೆ. 6ರಲ್ಲಿ 5 ಕಳೆದ್ರೆ 1 ಆಗುತ್ತೆ. ಅಂದರೆ ಇವೆರಡರ ನಡುವಿನ ವ್ಯತ್ಯಾಸ 1 ಗಂಟೆ 40 ನಿಮಿಷ. 1 ಗಂಟೆ 40 ನಿಮಿಷ ಅಂದರೆ ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಟ್ರೈನು ಬಾಂಬೆ ಅಂದರೆ ಮುಂಬೈನ ಸಾಯಂಕಾಲ 7 ಗಂಟೆ 10 ನಿಮಿಷಕ್ಕೆ ಬಿಡುತ್ತಂತೆ. ಅಂದರೆ ಬಾಂಬೆಯಿಂದ ಸಾಯಂಕಾಲ 7 ಗಂಟೆ 10 ನಿಮಿಷಕ್ಕೆ ಹೊರಡುತ್ತಂತೆ. ಅದು ಸೂರತ್ ತಲುಪಕ್ಕೆ 2 ಗಂಟೆ 30 ನಿಮಿಷ ತೊಗೊಳ್ತಂತೆ ಆಯಿತಾ. ಬಾಂಬೆನ 7 ಗಂಟೆ 10 ನಿಮಿಷಕ್ಕೆ ಬಿಟ್ಟು ಆಫ್ಟರ್ 2.5 ಅವರ್ಸ್ 2.5 ಗಂಟೆ ಆದಮೇಲೆ ಸೂರತ್ನ ರೀಚ್ ಆಗುತ್ತಂತೆ. ಹಾಗಂದರೆ ಟೈಮ್ ಎಷ್ಟಾಗಿರುತ್ತೆ? ಸೂರತ್ಗೆ ಆ ಟ್ರೈನು ತಲುಪಿದಾಗ ಟೈಮ್ ಎಷ್ಟಾಗಿರುತ್ತೆ? ಜಸ್ಟ್ ಆ್ಯಡ್ ಮಾಡಿ, ಸಿಂಪಲಾಗಿದೆ. ಆ್ಯಡ್ ಮಾಡಿ 10 + 30 40 ಆಗುತ್ತೆ. ಇದೇನಾಗುತ್ತೆ? 1 ಆಗುತ್ತೆ. ಏನಾಗುತ್ತೆ ಅಂದರೆ ರಾತ್ರಿ 9 ಗಂಟೆ 40 ನಿಮಿಷ ಆಗಿರುತ್ತೆ. ಇದೆಲ್ಲ ರೈಲ್ವೆ ಟೈಮಿಂಗ್ಸ್ ಆಯಿತಾ. ರಾತ್ರಿ 9 ಗಂಟೆ 40 ನಿಮಿಷ ಆಗಿರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ 10:15 AM ಹಾಗಂದರೆ ಬೆಳಿಗ್ಗೆ 10 ಗಂಟೆ 15 ನಿಮಿಷ, 3:20 PM ಅಂದರೆ ಮಧ್ಯಾಹ್ನ 3 ಗಂಟೆ 20 ನಿಮಿಷ. ಇವೆರಡರ ನಡುವಿನ ಅವಧಿ ಎಷ್ಟಿದೆ ಅಂತ ಕೇಳಿದ್ದೇನೆ. ಇವೆರಡರ ನಡುವೆ ಟೈಮ್ ಇಂಟರ್ವಲ್ ಎಷ್ಟಿದೆ ಅಂತ ಕೇಳಿದ್ದೇನೆ ಆಯಿತಾ. ಏನು ಮಾಡಿ, ಇದರಿಂದ ಇದನ್ನು ಮೈನಸ್ ಮಾಡಿ. 3 ಗಂಟೆ 20 ನಿಮಿಷ PM ಇದು ಆಯಿತಾ. 10 ಗಂಟೆ 15 ನಿಮಿಷ AM ಇದು ಆಯಿತಾ. ಮೈನಸ್ ಮಾಡಿ. ಮೈನಸ್ ಆಗುತ್ತಾ? ಮೈನಸ್ ಆಗಲ್ಲ. ಮೈನಸ್ ಮಾಡೋಕ್ಕಾಗಲ್ಲ. ಇದೇನು ಮಾಡಿ, ರೈಲ್ವೆ ಟೈಮಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಆಯಿತಾ. 3 ಗಂಟೆ 20 ನಿಮಿಷ ಅಂದರೆ ಎಷ್ಟಾಗುತ್ತೆ? 15 ಗಂಟೆ 20 ನಿಮಿಷ ಆಯಿತಾ. 12 ಗಂಟೆ ಆದಮೇಲೆ ಹೆಂಗೆ ಬರುತ್ತೆ ನೋಡಿ, ಇಲ್ಲಿ ಸೈಡಲ್ಲಿ ಬರೀತೀನಿ. 12 ಗಂಟೆಗೆ 00, 13 ಗಂಟೆಗೆ 1 ಗಂಟೆ, 14 ಗಂಟೆಗೆ 2 ಗಂಟೆ, 15 ಗಂಟೆಗೆ 3 ಗಂಟೆ ಆಯಿತಾ. 3 ಗಂಟೆ 20 ನಿಮಿಷ ಅಂದರೆ 3 ಗಂಟೆ 20 ನಿಮಿಷ ಅಂದರೆ 15 ಗಂಟೆ 20 ನಿಮಿಷ. 15 ಗಂಟೆ 20 ನಿಮಿಷ ಆಯಿತಾ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 10 AM 10:15 AM ಆಯಿತಾ. ಮೈನಸ್ ಮಾಡಿ. 20ರಲ್ಲಿ 5 ಅಂದರೆ 5 ನಿಮಿಷ ಆಗುತ್ತೆ. 05 ಮಿನಿಟ್ಸ್ ಆಗುತ್ತೆ ಆಯಿತಾ. 15ರಲ್ಲಿ 5 ಕಳೆದ್ರೆ 5 ಗಂಟೆ 5 ನಿಮಿಷ ಆಗುತ್ತೆ. 5 ಗಂಟೆ 5 ನಿಮಿಷ ಅಂದರೆ ಆನ್ಸರ್ ಸಿ ಬರುತ್ತೆ.